ಆಮೇಲೆ ಏನ್ ಮಾಡಿದ್ರಿ? ಇದೆಲ್ಲ ಹೇಳಿದ ಮೇಲೆ, ಟೀಕೆ ಮಾಡಿದ ಮೇಲೆ, ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಮಾದರಿ ಇದೆಯಲ್ಲ, ಮೋದಿ ಕಿ ಗ್ಯಾರಂಟಿ ಅಂತ ಮಾಡಿದ್ರಿ. ಮೋದಿ ಕಿ ಗ್ಯಾರಂಟಿ, ಮೋದಿ ಕಿ ಗ್ಯಾರಂಟಿ ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡಿದವರು, ವಿರೋಧ ಮಾಡಿದವರು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಮೋದಿ ಕಿ ಗ್ಯಾರಂಟಿ 2024 ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಹೇಳಿದ್ರು. ಆಮೇಲೆ ಅನೇಕ ರಾಜ್ಯಗಳಲ್ಲಿ ಕಾಪಿ ಮಾಡಿಬಿಟ್ರಿ ಸರ್. ಆಮೇಲೆ ಅಶ್ವಥ್ ನಾರಾಯಣ್ ಆಮೇಲೆ ಏನಾದ್ರು ಕೇಳ್ರಿ, ಮತ್ತೇನು ಇಂಟ್ರೆಸ್ಟಿಂಗ್ ಇರಲ್ಲ ಸರ್. ಹೇಳಿದಾಗ ಅಲ್ಲೇ ಒಂದ್ ಸ್ವಲ್ಪ ಹಂಗಂತ ಹೇಳಿದ್ರೆ ಎಲ್ಲ ಮಾನ್ಯ ಸದಸ್ಯರುಗಳು ತಾಳ್ಮೆಯಿಂದ ನಿಮ್ಮನ್ನು ಕೇಳಿಸ್ಕೊತಾ ಇದೀವಿ ಸರ್. ಅಶ್ವಥ್ ಅವರೇ, ನಮ್ಮಲ್ಲಿ ಯಾವಾಗಾರ ಮಾತಾಡಿದಾಗ ಆ ಕಡೆ ಕೇಳಿಸ್ಕೊತಾರೆ ಸರ್. ಎಷ್ಟು ಚೆನ್ನಾಗಿ ಕೇಳಿಸ್ಕೊತಾ ಇದೀವಿ. ಆಯ್ತು, ಏನು ಅಂದ್ರೆ ಗ್ಯಾರಂಟಿ ಬಗ್ಗೆ ನಾವ್ ಹೇಳ್ಬೇಕಾರೆ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದೀವಿ. ಈ ರೀತಿ ನೀವು ಸಿದ್ದರಾಮಯ್ಯ ಗ್ಯಾರಂಟಿ ಅಂತ ಏನಾರು ಹೇಳಿದ್ದೀರಾ? ಆಯ್ತು, ಈಗ ಬರೀ ಯೋಜನೆಗಳ ಬಗ್ಗೆ ಹೇಳ್ಕೊಂಡು ಹೋಗಿದ್ದೀರಾ. ಯಾಕೆಂತಂದ್ರೆ ಸರ್ಕಾರದ ಖಜಾನೆ ಕೊಡ್ಲಿಕ್ಕೆ ನೀವು ಆಡಳಿತಗಾರ, ವ್ಯಕ್ತಿ ಪೂಜೆ ಮಾಡ್ತೀರಿ. ನೀವು ಮುಖ್ಯಮಂತ್ರಿ ನನ್ನ ವ್ಯಕ್ತಿತ್ವ, ನನ್ನ ಆಡಳಿತ ಗ್ಯಾರಂಟಿ, ಈ ಭಾಷಣ ನೀವು ಯಾವತ್ತೂ ಬಳಕೆ ಆಗಿಲ್ಲ. ಅಶ್ವಥ್ ಅವರೇ ಮಾತಾಡಿ ಕೂತ್ಕೊಳ್ಳಿ. ತಾವು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಮಧ್ಯೆ ಮಾತಾಡ್ಲಿಲ್ಲ. ಅವರ ಲಯ ತಪ್ಪು ಅಂತ ಆಗ್ಬಾರ್ದು. ಮುಖ್ಯಮಂತ್ರಿಗಳು ಮಾತಾಡೋದಾದ್ರೂ ತಾವು ಯಾರು ಮಾತಾಡಿದ್ರು ಭಯ ಆಗ್ತಾರೆ. ಆಯ್ತು, ಯಾರು ಮಾತಾಡಿದ್ರು ಅವ್ರು ಭಯ ಆಗ್ತಾರೆ. ಆಯ್ತು, ನೀವು ಬಾಯ ನಾವು ಗೌರವದಿಂದ ನಮ್ಮ ನೋಡಿ ಅಶ್ವಥ್ ಅವರೇ, ನೋಡಿ ರಿಪ್ಲೈ ಆಗುತ್ತಾನೆ, ಕೇಳೋವಲ್ಲ, ರಿಪ್ಲೈ ಆಗೋದನ್ನ ಮಾತಾಡ್ಬೇಕು. ಇವರಿಗೆ ನಾವು ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ತಾವು ಸಭಾಧ್ಯಕ್ಷರು ಸಮಾಧಾನ ಕೂತ್ಕೊಳ್ಳಿ. ಎಲ್ಲರೂ ಮುಖ್ಯಮಂತ್ರಿ ಮುಂದುವರಿಸಿ. ಮುಖ್ಯಮಂತ್ರಿ ಮಾನ್ಯ ಅಧ್ಯಕ್ಷರೇ, ಈ ಬಿಜೆಪಿಯವರು ಮೋದಿಯವರನ್ನ, ಪ್ರಧಾನಮಂತ್ರಿಗಳನ್ನ ವ್ಯಕ್ತಿ ಪೂಜೆ ಮಾಡ್ತಕ್ಕಂಥದನ್ನ ಕಲ್ತ್ಕೊಂಡಿದ್ದಾರೆ, ಅದನ್ನೇ ಮಾಡ್ತಾ ಇದ್ದಾರೆ. ನಾವು ವ್ಯಕ್ತಿ ಪೂಜೆಯನ್ನ ಮಾಡಕ್ಕಾಗಲ್ಲ. ಅದರಿಂದ ಸಿದ್ದರಾಮಯ್ಯನ ಗ್ಯಾರಂಟಿ ಅಂತ ಹೇಳ್ಕೊಳಕ್ ಬರಲ್ಲ. ನೀವು ಕೂತ್ಕೊಳ್ರಿಯಪ್ಪ. ಮಾಡಿದ್ದೆ ಕಾಂಗ್ರೆಸ್ ಅವರು. ಸುರೇಶ್ ಕುಮಾರ್ ದೇವಕಾಂತ ಬರುವ ಅಂತ ಒಬ್ರಿದ್ರು. ನೀವು ಕಾಂಗ್ರೆಸ್ ಅಲ್ಲಿ ಇರ್ಲಿಲ್ಲ, ನಮ್ಮ ಜೊತೆ ವಿರೋಧ ಬಣದಲ್ಲಿ ಇದ್ರಿ. ಅವರೊಂದು ಮಾತು ಹೇಳಿದ್ರು, ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತ. ಅದಕ್ಕಿಂತ ವ್ಯಕ್ತಿ ಪೂಜೆ ಬೇಕಾ ಸ್ವಾಮಿ? ಆಯ್ತು, ಆಯ್ತು, ಕೂತ್ಕೊಳ್ಳಿ ಸುರೇಶ್ ಅವರೇ. ಸುರೇಶ್ ಅವರು ನಿಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳ್ಕೊಂಡಿರೋದು ಭಾರತೀಯ ಜನತಾ ಪಕ್ಷದ ಮ್ಯಾನಿಫೆಸ್ಟೋ 2024ರಲ್ಲಿ ಹೇಳ್ಕೊಂಡಿರೋದು. ನೀವು ಈಗ ಯಾವ ಯೋಜನೆಗಳನ್ನ ನೀವು ಟೀಕೆ ಮಾಡಿದ್ರಿ, ವಿರೋಧ ಮಾಡಿದ್ರಿ, ಅವನ್ನೇ ಕಾಪಿ ಮಾಡಿಬಿಟ್ಟಿದಾರಲ್ಲ. ಈಗ ಅನೇಕ ರಾಜ್ಯಗಳು, ಈಗ ದಿಲ್ಲಿ, ಮಧ್ಯಪ್ರದೇಶ, ರಾಜಸ್ಥಾನ್, ಹರಿಯಾಣ, ಮಹಾರಾಷ್ಟ್ರ ಎಲ್ಲ ಕಾಪಿ ಮಾಡಿಬಿಟ್ಟಿದ್ದೀರಿ ಈಗ.